ನಾರಾಯಣ. ಜಗವೊಂದು ನಿನ್ನಯ ನಾಟಕ ರಂಗ. ನಾರಾಯಣ ನಾರಾಯಣ. ಜಗವೊಂದು ನಿನ್ನಯ ನಾಟಕ ರಂಗ, ಅದುವೇ ಮನುಜರ ಬಾಳಿನ ರಂಗ. ಅದುವೇ ಮನುಜರ ಬಾಳಿನ ರಂಗ. ಹರಿಯನಯ್ಯ ಹರಿ ನಿನ್ನ ಅಂತರ. ನಾರಾಯಣ ನಾರಾಯಣ. ಹರಿಯನಯ್ಯ ಹರಿ ನಿನ್ನ ಅಂತರ, ಅದರೊಳಗಿನ ಆಂತರ್ಯವೇನಯ್ಯ. ನಾರಾಯಣ ನಾರಾಯಣ. ಅದರೊಳಗಿನ ಆಂತರ್ಯವೇನಯ್ಯ, ಅದನರಿಯದ ಪರಮಾತ್ಮ ಸಾಧನ. ಅದನರಿಯದ ಪರಮಾತ್ಮ ಸಾಧನ, ಅನುದಿನ ಎನಗಿತ್ತು ಸಲಹೋ ವಿನ್ನಯ್ಯ. ನಾರಾಯಣ ನಾರಾಯಣ. ಅನುದಿನ ಎನಗಿತ್ತು ಸಲಹೋ ವಿನ್ನಯ್ಯ. ಜಗವೊಂದು ನಿನ್ನಯ್ಯ ನಾಟಕ ರಂಗ. ನಾರಾಯಣ ನಾರಾಯಣ. ಈ ಕೃತವರ್ಮನು ಎಂತಹ ವೈರಾಗ್ಯಶೀಲನು. ತಾನು ಕೊಟ್ಟ ಮಾತಿಗಾಗಿ ತನ್ನ ಸತಿಯಾದ ಸತ್ಯವತಿ ದೇವಿಯನ್ನು ನನಗರ್ಪಿಸಲು ಸಿದ್ಧನಾಗಿರುವನಲ್ಲ. ಬ್ರಹ್ಮಚಾರಿಯಾದ ನಾನು ಮಾಯೆಗೆ ಸಿಲುಕುವಂತಾಯಿತಲ್ಲ. ಇರಲಿ, ಆ ಕೃಷ್ಣ ಬಲರಾಮರಿಗೆ ಸ್ತ್ರೀ ಸಂಬಂಧದ ಕತೆ ಸರಿಸಾಟಿಯಾದ ಮತ್ತು ಜೊತೆ ಕಲ್ಪಿಸಲು ಈ ನಾಟಕವಷ್ಟೇ. ಇರಲಿ, ಸಾಧ್ವಿ ಶಿರೋಮಣಿಯಾದ ಸತ್ಯವತಿಯು ನಿಜವೆಂದು ಭಾವಿಸಿ ನನ್ನ ಶಯನಾಗೃಹಕ್ಕೆ ಬರಲು ಸಿದ್ಧಲಾಗಿರಲ್ಲ. ಇರಲಿ, ನಾನೀಗಲೇ ಅಲ್ಲಿಗೆ ಹೋಗಿ ಜಪ ಮಾಡುತ್ತಾ ಕುಳಿತು ಮುಂದಿನ ವಿಚಿತ್ರವನ್ನು ತೋರಿಸುವೆನು. ನಾರಾಯಣ ನಾರಾಯಣ. ಹರಿಯನಯ್ಯ ಹರಿ ನಿನ್ನ ಅಂತರ. ನಾರಾಯಣ. ಹರಿಯನಯ್ಯ ಹರಿ ನಿನ್ನ ಅಂತರ, ಅದನರಿಯದ ಆಂತರ್ಯವೇನಯ್ಯ. ಅದನರಿಯದ ಆಂತರ್ಯವೇನಯ್ಯ, ಅದನರಿಯದ ಪರಮಾತ್ಮ ಸಾಧನ. ನಾರಾಯಣ ನಾರಾಯಣ. ಅದನರಿಯದ ಪರಮಾತ್ಮ ಸಾಧನ, ಅನುದಿನ ಎನಗಿತ್ತು ಸಲಹೋ ವಿನ್ನಯ್ಯ. ನಾರಾಯಣ. ಅನುದಿನ ಎನಗಿತ್ತು ಸಲಹೋ ವಿನ್ನಯ್ಯ. ಜಗವೊಂದು ನಿನ್ನಯ್ಯ ನಾಟಕ ರಂಗ. ನಾರಾಯಣ ನಾರಾಯಣ. ಜೈ ಶಂಕರ ಹರ ಹರ ಮಹಾದೇವ. 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 ನನ್ನ ಪತಿಯ ಮಾತಂತೆ ನಾನು ಅವರ ಮಾತಿನಂತೆ ವಚನವನ್ನು ಸ್ವೀಕರಿಸಿ ನಡೆಸಲು ಬಂದಿರುವೆನು. ಇದು ತಾವು ಕಣ್ಣು ತೆರೆದು ನೋಡುವರ ಹಾಗೆ. ಪೂಜ್ಯರೇ, ಮಹಾತ್ಮರೇ, ಇದೇನು ಸಖಿ, ഇരുಳು ಕಳೆಯಿತು. ಮಹಾತ್ಮರು ನಾನು ಎಷ್ಟು ಕೂಡಿತು, ಅವರು ಎಚ್ಚರವಾಗುತ್ತಿಲ್ಲ. ಇದನ್ನು ಹಿಡಿದಿರು. ಮಹಾತ್ಮರು ಎಚ್ಚರವಾದ ತಕ್ಷಣವೇ ನನ್ನನ್ನು ಕರೆ, ಮರೆಯಬೇಡ. ಹಾಗೇ ಆಗಲಿ ದೇವಿ. ಓಹೋ, ಈ ಮಹಾತ್ಮರು ಎಷ್ಟು ಸುಂದರಾಂಗ ಪುರುಷನಾಗಿರಬಹುದು. ಇರಲಿ, ನಾನೇ ಸ್ವಲ್ಪ ಎಚ್ಚರಿಸಿಗೊಳಿಸುವೆನು. ಪೂಜ್ಯರೇ, 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 ಪೂಜ್ಯರೇ. ಎಲ್ಲಿ ನಿಮ್ಮ ಮಹಾರಾಣಿಯು? ಬರ ಹೇಳು ನಿಮ್ಮ ಆ ರಾಣಿಯನ್ನು. ಪೂಜ್ಯರೇ, ನಮ್ಮ ಮಹಾರಾಣಿಯವರು. ಅಮ್ಮ ಮಹಾರಾಣಿಯವರೇ, ಅಮ್ಮ ಮಹಾರಾಣಿಯವರೇ. ಸಖಿ, ರಾಣಿಯನ್ನು ಕಳಿಸೆಂದು ಹೇಳಿ ದಾದಿಯನ್ನು ಕಳಿಸಿದರೆ ಆ ರಾಜರು ಬರ ಹೇಳು ನಿಮ್ಮ ರಾಣಿಯನ್ನು. ಹೇಳುವರಾಗ ಸ್ವಾಮಿ. ಪೂಜ್ಯರೇ, ಏಕೆ ಏನಾಯಿತು? ಎಲ್ಲವೋ ನಯವಂಚಕ. ನೋಡಿದಂತ ಪತ್ನಿಯನ್ನು ಕಳಿಸದೆ ನನ್ನ ಸೇವೆಗೆ ಈ ದಾದಿಯನ್ನು ಕಳಿಸಿರುವೆಯಾ? ಪೂಜ್ಯರೇ, ಕೋಪಿಸಿಕೊಳ್ಳಬೇಡಿ. ನಾನು ಕೊಟ್ಟ ವಾಗ್ದಾನದಂತೆ ನಿಮ್ಮ ಸೇವೆಗಾಗಿ ಸತಿ ಸತ್ಯವತಿಯನ್ನು ಕಳಿಸಿದ್ದೇನೋ ನಿಜ.
ಆದರೆ ಏನಾದರೆ ನೀವು ವ್ರತವನ್ನು ಆಚರಿಸುತ್ತಿರುವಾಗ ഇരുಳು ಕಳೆಯಿತೆಂದು ಭಾವಿಸಿ ಪತಿಯ ಸೇವೆಗೆ ಹೌದು ಪೂಜ್ಯರಿ, ನನ್ನ ಪತಿ ಹೇಳ್ತಿರುವ ಮಾತೆಲ್ಲವೂ ಸತ್ಯವೂ ಪೂಜ್ಯರಿ. ಖಂಡಿತವಾಗಿ ನಾನು ಬಂದಿದ್ದು ಸತ್ಯವೇ. ಎಲೈ ಚಂಚಲ ಸ್ವಭಾವದ ಶ್ರೀಯಳೆ, ಇಲ್ಲವೂ ಪೂಜ್ಯರಿ. ನೀನು ಯಾವ ರೀತಿ ನನ್ನ ಸೇವೆಗಿರದೆ ಕಾಯದೆ ಚಂಚಲ ಮನಸ್ಸಿನಿಂದ ನಿನ್ನ ಪತಿಯ ಬಳಿಗೆ ಹೊರಡುವುದೆಯೋ ಹಾಗೆಯೇ ನೀನೊಂದು ಚಂಚಲ ಸ್ವಭಾವದ ಕುದುರೆ ಪ್ರಾಣೇಶ್ವರ ಸ್ವಾಮಿ. ಪರಮೇಶ್ವರ, ಹಾಗೆಯೇ ವಚನ ಭ್ರಷ್ಟನಾದ ನೀನು ನನ್ನಂತ ಸನ್ಯಾಸಿಯಾಗಿ ಹೋಗು. ಇದೇ ನನ್ನ ಶಾಪ. ಪೂಜ್ಯರೇ, ಪೂಜ್ಯರೇ, ಸತ್ಯವತಿ, ಪ್ರಾಣೇಶ್ವರಿ, ಪ್ರಾಣ ಕಾಂತೆ ಪೂಜ್ಯರೇ, ಬೇಡ ಬೇಡ ಬೇಡಿಕೊಂಡೆ ಹಾಲಿ ಸಣ್ಣ ಭಿನ್ನವಪ್ಪ. ಪೂಜ್ಯರೇ, ಎದ್ದಿವರೇ, ಬೇಡ ಬೇಡ ಬೇಡಿಕೊಂಡೆ ಹಾಲಿ ಸಣ್ಣ ಭಿನ್ನವವ. ಹರಿಯದೆ ನಾ ಕೈಲ ತಪ್ಪನು ಪೂಜ್ಯರೇ, ನಾ ಕೈಲ ತಪ್ಪನು ಮನ್ನಿಸಿ ಸಲಹ ಸ್ವಾಮಿ. ಬೇಡಿಕೊಂಡೆ ಹಾಲಿ ಸಣ್ಣ ಭಿನ್ನವವ. ಬಂದು ಯಾರೋ ಬಳಗವ್ಯಾರೋ ಬಂದು ಯಾರೋ ಬಳಗವ್ಯಾರೋ ಬಂದು ನನ್ನ ಕಾಯ್ವರಾರೋ. ಪರಮೇಶ್ವರ, ಬಂದು ಎಲ್ಲ ಕಾಯ್ವರಾರೋ. ಬೇಡ ಬೇಡ ಬೇಡಿಕೊಂಡೆ ಹಾಲಿದಲ್ಲ ಭಿನ್ನವವ. ಸ್ವಾಮಿ,
ಸ್ವಾಮಿ ಪೂಜ್ಯರೇ ಯತಿವರ್ಯರೇ, ಅರಿಯದೆ ಮಾಡಿದ ತಪ್ಪಿಗೆ ಕ್ಷಮೆ ಎಂಬುದು. ಕವರ್ ಮಾಡ್ತೀನಿ. ನಾನು ಸತಿ ವಿಯೋಗದಿಂದ ಇರುವುದಾದರೂ ಹೇಗೆ? ಈ ನನ್ನ ಸತಿಯ ಶಾಪ ವಿಮೋಚನೆಯಾಗುವ ಬಗೆ ಹೇಗೆ ಪೂಜ್ಯರೇ? ಪೂಜ್ಯರೇ ನಾರಾಯಣ ನಾರಾಯಣ. ಯತಿವರ್ಯರೇ, ಓಹೋ ಪೂಜ್ಯರೇ, ನಾರದ ಮಹರ್ಷಿಗಳೇ, ಇದೆಲ್ಲವೂ ನಿಮ್ಮ ಲೀಲಾ ವಿಲಾಸವೇ? ಕೃತವರ್ಮರಾಜ ಶಾಂತನಾಗು, ದುಃಖಿಸಬೇಡ. ಇದೆಲ್ಲವೂ ನಿಮ್ಮ ಲೀಲಾ ವಿಲಾಸವೇ? ಹೌದು ಕೃತವರ್ಮರಾಜ, ವಿಧಿಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಈ ನಿನ್ನ ಸತಿಯು ಮಹಾಪತಿವ್ರತೆಯೂ ಆದರೂ ಆಕೆಯು ಈ ಜನ್ಮದಲ್ಲಿ ಸುಖ ಸಂಪದವನ್ನು ಲಭಿಸಲು ಕ್ಷಣಕಾಲ ಸತಿ ವಿಯೋಗದ ಕಂಟಕವಿತ್ತು. ಆಕೆಗೂ ಪತಿವಿಯೋಗದ ದೋಷವಿತ್ತು. ಅದನ್ನು ಆ ಪರಮಾತ್ಮನ ಅನುಗ್ರಹದಿಂದ ಸಾಧಿಸಿರುವೆ. ಹಾಗಾದರೆ ಈ ನನ್ನ ಸತಿಯ ಶಾಪ ವಿಮೋಚನೆ ಯಾವಾಗ ಪೂಜ್ಯರೇ? ಕೃತವರ್ಮರಾಜ, ಈ ನಿನ್ನ ಸತಿಯು ಎಲ್ಲಿ ಯಾವಾಗ ವಿಶೇಷವಾದ ದೈವ ಸ್ವರೂಪದ 3.5 ವಜ್ರಗಳು ಸ್ಪರ್ಶವಾಗುವುದೋ ಆ ನಿನ್ನ ಸತಿಗೆ ಶಾಪ ವಿಮೋಚನೆಯಾಗಿ ಮೊದಲಿಗಿಂತಲೂ ಸ್ಥಿರದ್ರೂಪಿ ಸ್ತ್ರೀಯಳಾಗುವಳು. ಆದ್ದರಿಂದ ನೀನು ಅದುವರೆಗೂ ಆಕೆಯನ್ನು ಹಿಂಬಾಲಿಸುತ್ತಾ ಆಕೆಯನ್ನು ಚಿಂತಿಸಬೇಡ. ಹಾ ಪರಮೇಶ್ವರ, ಸತ್ಯವತಿ, ಪ್ರಾಣೇಶ್ವರಿ, ನಾರಾಯಣ ನಾರಾಯಣ. ಈ ದೇವಿಯೇ ಸೂತ್ರಧಾರಣಿಯಾಗಬೇಕಾಯಿತು. ಆ ಕೃಷ್ಣ ಬಲರಾಮರ ಪ್ರತಿಷ್ಠೆಗೆ ಸತ್ಯವತಿಯೇ ಸೂತ್ರಧಾರಣಿಯಾಗಬೇಕಾಯಿತು. ಇನ್ನು ಮುಂದೆ ನಡೆಯಬೇಕಾಗಿರುವ ಕಾರ್ಯವನ್ನು ಮಾಡಿಯೇ ತೀರುವೆನು. ನಾರಾಯಣ ನಾರಾಯಣ. ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ನಾರಾಯಣ. ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಯಾರಿಂದಲಾಗದು ಅಂಬಿಗ, ಅದನಿಂದು ನೀನೇ ನಡೆ ಅಂಬಿಗ. ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮಣ ನಂಬಿದೆ. ನಾರಾಯಣ ನಾರಾಯಣ. ನಾರಾಯಣ. ತುಂಬಿದ ಹರಿದೋಲಂಬಿಗ, ಅದ 90 ಶೀಘ್ರವಯ ಅಂಬಿಗ. ನಾರಾಯಣ ನಾರಾಯಣ. ತುಂಬಿದ ಹರಿದೋಲಂಬಿಗ, ಅದ 90 ಶೀಘ್ರವಯ ಅಂಬಿಗ. ಸಂಭ್ರಮದಿಂದ ನೋಡಂಬಿಗ, ಅದರಿಂಬು ನೀನೇ ನಡೆ ಅಂಬಿಗ. ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮಣ ನಂಬಿದೆ. ಅಂಬಿಗ ಅಂಬಿಗ ಅಂಬಿಗ. ಪ್ರಾಣಕಾಂತೆ ನಿನ್ನ ನಗಲೆ ಬಾಳಲಾದೆ ಜಗದಲೆ. ಪ್ರಾಣಕಾಂತೆ ನಿನ್ನ ನಗಲೆ ಬಾಳಲಾದೆ ಜಗದಲೆ. ನಿನ್ನ ವಿರಹ ವೇದನೆಯ ಸಹಿಸಲಾರೆ ಮನದಲ್ಲಿ. ನಿನ್ನ ವಿರಹ ವೇದನೆಯ ಸಹಿಸಲಾರೆ ಮನದಲ್ಲಿ. ಪ್ರಾಣಕಾಂತೆ ನಿನ್ನ ನಗಲೆ ಬಾಳಲಾರೆ ಜಗದಲ್ಲಿ.
ಜನ್ಮದ ಪಾಪ ಫಲವೋ ಸಹಿಸಲಾರೆ ಬಾಧೆಯ. ಯಾವ ಜನ್ಮದ ಪಾಪ ಫಲವೋ ಸಹಿಸಲಾರೆ ಬಾಧೆಯ. ಪ್ರಾಣ ಕಾಂತೆ ನಿನ್ನ ನಗಲೆ ಬಾಳಲಾರೆ ಜಗದಲ್ಲಿ. ಸತ್ಯ ದೇವಿ ಪ್ರಾಣೇಶ್ವರಿ ಸತ್ಯವತಿ ಹೇ ದುರ್ವಿಧಿಯೇ, ಈ ಕೃತವರ್ಮನಿಗೆ ಇದಂತಹ ದುರವಸ್ಥೆ. ಯಾವ ಜನ್ಮದ ಪಾಪವೋ ಯಾರ ಶಾಪವೋ ಅರಿಯದಾದನಲ್ಲ. ಈ ಕಾಡು ಮೇಡಲ್ಲಿ ಅಲೆದು ಅಲೆದು ಹುಚ್ಚನಾದನಲ್ಲ. ಈ ಕುದುರೆಯಾಗಿರುವ ಸತ್ಯವತಿಯನ್ನು ಹೇಗೆ ಸಲಹಲಿ, ಎಲ್ಲೆಲ್ಲಿ ಅಲಿಯಲಿ? ಇದೇ ನೀವು ಸತ್ಯವತಿಯು ಕೆರಳಿ ನನ್ನಿಂದ ಓಡಿ ಹೋಗುತ್ತಿರುವಳಲ್ಲ. ದೇವಿ ದೇವಿ ಸತ್ಯವತಿ ಪ್ರಾಣೇಶ್ವರಿ ದೇವಿ. ಸಂತೋಷ ತುಂಬಿ ಸಂತೋಷ ಪಡುತ್ತಿದೆ ಬಾರಾಡಿ ವಸಂತ ಮಾಸದಿ ಹೊಸ ಎನ್ನುತ್ತಿದೆ ಕೋಗಿಲೆ. ವಸಂತ ಮಾಸದಿ ಹೊಸ ಆಗಮನದಲ್ಲಿ ಮೂಡಿ ತಂಗಾಳಿಯಲ್ಲಿ ಸಂತೋಷ ತುಂಬಿ ಸಂತೋಷ ಪಡುತ್ತಿದೆ ಬಾನಾಡಿ ವಸಂತ ಮಾಸದಿ ಹೊಸ. ಸಂತೋಷ ತುಂಬಿ ಸಂತೋಷ ಪಡುತ್ತಿದೆ ಬಾನಾಡಿ ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ. ಆಹಾ, ಏನಿ ವನದ ಸೊಬಗು, ಮರುಗ ಮಲ್ಲಿಗೆಯಿಂದ ಕೂಡಿದೆ. ಈ ವನವು ಎಷ್ಟು ಸೊಗಸಾಗಿರುವುದಲ್ಲವೇ? ಹೌದು ದೇವಿ, ಪ್ರಾಣೇಶ, ಈ ವನದ ಸೌಂದರ್ಯವನ್ನು ವರ್ಣಿಸಲು ಅಸದಳವೇ ಸರಿ ಅಲ್ಲವೇ ಸ್ವಾಮಿ? ಮಲ್ಲೆ ಮಲ್ಲೆಗೆ ಜಾಜಿ ಜಾಜಿ ಸೇವಂತಿಗೆ ದೇವಿ. ಮಲ್ಲೆ ಮಲ್ಲೆಗೆ ಜಾಜಿ ಜಾಜಿ ಸೇವಂತಿಗೆ ಫುಲ್ಲ ಪುಷ್ಪವ ಚೆಲ್ಲಿದೆ ಅಲ್ಲಲ್ಲಿಯೋ ದೇವಿ.
ಸೌಂದರ್ಯವನ್ನು ವರ್ಣಿಸಲು ಅಸದಳವೇ ಸರಿ. ನಿಜವೇ ಸ್ವಾಮಿ. ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತಾ ಪ್ರಾಣೇಶ್ವರ, ಬಾರೇ ರೂಪಸಿ ಸರಸದಿ ಕುಣಿಯುತ್ತ ಅರುಷದಿ ನೆಲ್ಲಿಯುತ್ತ ಬಾರೇ ಪ್ರೇಯಸಿ ಬಾರೇ ರೂಪಸಿ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ರೂಪಸಿ ಸರಸದಿ ಕುಣಿಯುತ್ತ ಅರುಷದಿ ನೆಲ್ಲಿಯುತ್ತ ಬಾರೇ ಪ್ರೇಯಸಿ ನೀ ಬಾರೇ ರೂಪಸಿ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ರೂಪಸಿ ಸರಸದಿ ಕುಣಿಯುತ್ತ ಅರುಷದಿ ನಲಿಯುತ್ತ ಬಾರೇ ಪ್ರೇಯಸಿ ಬಾರೇ ರೂಪಸಿ ದೂರ ದೂರ ಇನ್ನೇಗೆ ಸನಿಹಕ್ಕೆ ಬಾರೆ ನನ್ನಾಗೆ ದೂರ ದೂರ ಇನ್ನೇಗೆ ಸನಿಹಕ್ಕೆ ಬಾರೆ ನನ್ನಾಗೆ ಚಿಂತೆ ಏಕೆ ಮನದಾಗೆ ತಿರುಗು ಬಾ ಎನ್ನ ಬಯಕೆ ಚಿಂತೆ ಏಕೆ ಮನದಾಗೆ ತಿರುಗು ಬಾ ಎನ್ನ ಬಯಕೆ ಬಾರೆ ಬಾರೆ ರೂಪತಿ ಬಾರೆ ನಂದರಸಿ ಬಾರೆ ಬಾರೆ ರೂಪಸಿ ಬಾರೆ ನನ್ನರಸಿ ಓ ಪ್ರೇಮದಿ ಕರೆಯುವೆ ನಲಿಯುತ್ತ ನಗು ಬಾರೆ ರೂಪಸಿ ಸರಸದಿ ಕುಣಿಯುತ್ತ ಅರುಷದಿ ನಲಿಯು ಬಾರೆ ಪ್ರೇಯಸಿ ನೀ ಬಾರೆ ರೂಪಸಿ ಆಹಾ, ಪ್ರಾಣೇಶ್ವರ. ದೂರ ದೂರ ಇನ್ನೇಗೆ ಸನಿಹ ಬಾರು ನಿನ್ನಾಸೆ. ದೂರ ದೂರ ಇನ್ನೇಗೆ ಸನಿಹ ಬಾರು ಇನ್ನು ಚಿಂತೆ ನಿನಗೇಕೆ ತೀರಿಸುವೆ ನಾನಿನ ಬಯಕೆ. ಬಳಿಗೆ ಬಾರಾದ ಒಲವನೇ ತೋರ ಬಳಿಗೆ ಬಾರಾದ ಬಳಿಗೆ ನೀ ತೋರ ಪ್ರೇಮದಿ ಕರೆಯು ಕಲೆಯುತ್ತಲ ಮಾರೋ ಪ್ರಿಯತಮ ಅರುಷದಿನ ಸರಸವನ ಬಾರೋ ಪ್ರಿಯತಮ ನೀ ಬಾರೋ ಪ್ರಿಯತಮ. ಪ್ರಾಣೇಶ್ವರ, ಪ್ರಾಣೇಶ್ವರ, ದೇವಿ ಇಷ್ಟು ಆನಂದವಲ್ಲವೇ ಸ್ವಾಮಿ? ಈ ವನದ ಸೊಬಗನ್ನು ನೋಡಿದ್ರೆ ಪ್ರಾಣೇಶ್ವರ? ನೋಡಿದ್ದೀನಿ ದೇವಿ, ಬಹಳ ಚೆನ್ನಾಗಿದೆ. ಆಹಾ ಸ್ವಾಮಿ, ಇಲ್ಲಿ ಕ್ಷಣ ಕಾಲ ನಾವು ವಿಶ್ರಮಿಸಿಕೊಳ್ಳೋಣವೇ? ಆಗಬಹುದು ದೇವಿ. ಸ್ವಾಮಿ, ಸ್ವಾಮಿ, ಪ್ರೇಮದ ಪೂಜಾ ಬಾಯಿನ ಮನಸ್ಸಿನ
ದೇವಿ ಓ ಪ್ರೇಮದ ಪೂಜಾರಿ ಬಾ ನನ್ನ ಮನಸ್ಸಿನ ಸಂಚಾರಿ ಬಂದಿರಲು ಅಂದದಲ್ಲಿ ಬಂದಿರಲು ಅಂದದಲ್ಲಿ ನಿಂತಿಯ ಸಿಂಗಾರಿ ಅಲದರ ದೊರೆಯ ಲೋಕದ ಸಿರಿಯ ನಿಮಗೆ ನಮ್ಮಯ ಜೈ ಪರ ಸ್ವಾಮಿ ಅಲದರ ದೊರೆಯ ಲೋಕದ ಸಿರಿಯ ನಿಮಗೆ ನಮ್ಮಯ ಜೈ ಪರ ಬಂದಿದೆ ಬಂದಿದೆ ಒಂದು ತುಲಗವ ಬಂದಿದೆ ನಮ್ಮ ಯವನದೊಳಗೆ ಬಂದಿದೆ ಬಂದಿದೆ ಒಂದು ತುಲಗವ ಬಂದಿದೆ ಬಂದಿದೆ ಒಂದು ತುಲಗ ಬಂದಿದೆ ನಮ್ಮ ಯವನದೊಳಗೆ ಮಾಯಾ ತುಲಗವ ಮನುಜರನ್ನೆಲ್ಲ ದಂತ ಕೈಯುತ್ತಾ ಬರುತ್ತಲ್ಲದೆ ಸ್ವಾಮಿ ಮಾಯಾ ತುಲಗವ ಮನುಜರನ್ನೆಲ್ಲ ದಂತ ಕೈಯುತ್ತಾ ಬರುತ್ತಲ್ಲದೆ ಅಲದರ ದೊರೆಯ ಲೋಕದ ಸಿರಿಯೇ ನಿಮಗೆ ನಮ್ಮಯ ಜೈ ಪರ ಜೈ ಪರ ಬಲಭದ್ರ ದೇವ ನಮ್ಮನ್ನು ಕಾಪಾಡಿ ಕಾಪಾಡಿ ಚಾರಣೆ ಸಮಾಚಾರವೇನು? ಯಾವುದೋ ಒಂದು ತುರಗವ ಬಂದು ನಮ್ಮ ವನವನ್ನೆಲ್ಲ ಹಾಳು ಮಾಡುತ್ತಿರುವುದು ಏನು ಅದರ ವೇಗ? ಎಂತಹ ತುರುಗವು? ಏನು ತುರ್ಗವೇ? ಅದನ್ನು ಹಿಡಿಯಲು ನಿಮ್ಮಿಂದ ಸಾಧ್ಯವಿಲ್ಲವೇ? ಪ್ರಭು, ಅದನ್ನು ನಮ್ಮನ್ನು ಗಾಯಸಿಗೊಳಿಸಿ ವಂಚಿಸಿ ಮಾಯವಾಗುತ್ತಿರುವುದು. ಅದನ್ನು ನೀವೇ ಹಿಡಿದು ಬಂಧಿಸಬೇಕು. ಏನು ಆ ತುರ್ಗವನ್ನು ಹಿಡಿಯಲು ನಿಮ್ಮಿಂದ ಸಾಧ್ಯವಿಲ್ಲವೇ? ದೇವಿ, ಸ್ವಾಮಿ ನೀನು ಅರಮನೆಗೆ ನಡಿ, ನಾನೇ ಹೋಗಿ ಆ ತುರ್ಗವನ್ನು ಹಿಡಿದು ತರುವೆ. ತಮ್ಮ ಇಷ್ಟದಂತೆ ಆಗಲಿ ಪ್ರಭು. ಪ್ರಭು, ಏ ಚಾರಣೆ, ಏ ತೋರಿಸು ಆ ತುರ್ಗವನ್ನು. ನೋಡು, ಹತ್ತು ಕಡೆ ಹೋಗ್ತಾ ಇದೆ. ಬಾ ತುರುಗು. ಏ, ಪ್ರಭು, ಏ, ತೋರಿಸು ಆ ತುರ್ಗವನ್ನು. ನಿಲ್ಲಲೆ ವಾಗೆಯೇ ಎಲ್ಲಿಗೆ ಹೋಗುವೆ? ನಿಲ್ಲಲೆ ವಾಗೆಯೇ ಎಲ್ಲಿಗೆ ಹೋಗುವೆ? ಬಲ್ಲೆನು ನಿನ್ನಯ ಗುಣವನು ನಾ, ಬಲ್ಲೆನು ನಿನ್ನಯ ಗುಣವನು ನಾ. ಇಲ್ಲದ ಬಾಬರೆ ಹುಲ್ಲುವೆ ನೀಗಲೇ, ನಿಲ್ಲದ ಬಾಬರೆ ಹುಲ್ಲುವೆ ನೀರಲೆ. ಸಲ್ಲದು ನಿನಗೀ ಸಾತವು, ಸಲ್ಲದು ನಿನಗೀ ಸಾತವು. ನಿಲ್ಲಲ್ಲಿ ವಾಗೆಯೇ ಎಲ್ಲಿಗೆ ಹೋಗುವೆ? ಬಲ್ಲೆನು ನಿನ್ನಯ ಗುಣವನು ನಾ, ಬಲ್ಲೆನು ನಿನ್ನಯ ಗುಣವನು ನಾ. ಈ ತುರುವು ಎಷ್ಟು ರಭಸವಾಗಿ ಹೊಡುತ್ತಿರುವುದು! ಹಬ್ಬ, ಏನು ಸೊಬಗು! ಇದನ್ನು ಹಿಡಿಯಬೇಕೆಂದರೆ ನನಗೆ ಸಿಗದಂತೆ ಮಾಯವಾಗಿ ಹೊರಡುತ್ತಿರುವುದಲ್ಲ. ಏ ಚಾರಣೆ, ಇದು ಸಾಮಾನ್ಯವಾದ ತುರುಗಲ್ಲ, ನನ್ನನ್ನು ಗಾಸಿ ಗಳಿಸಿ ಓಡುತ್ತಿರುವುದು. ಮತ್ತೊಮ್ಮೆ ಹೇಳಿದರಾಯಿತು, ನಡೆ ಹೋಗೋಣ. ಆಗಬಹುದು ಮಹಾಪ್ರಭು. ಮಾರ್ಗ
ದ್ರೌಪದ, ಸ್ವಾಮಿ. ಶಾಂತಳಾಗು. ಕಷ್ಟ ಕಾಲದಲ್ಲಿ ಧೈರ್ಯ ತಾಳಬೇಕೆಂದು ಹಿರಿಯರು ಹೇಳಿರುವರು. ಪ್ರಪಂಚದಲ್ಲಿ ಎಂತಹ ಚಕ್ರವರ್ತಿಯಾಗಿ ಎಷ್ಟು ಕಾಲ ಬಾಳಿದರೇನು, ಎಲ್ಲವನ್ನು ಬಿಟ್ಟು ಒಂದು ದಿನ ಹೋಗಲೇಬೇಕು. ಅದಕ್ಕೇಕೆ ಈ ಚಿಂತೆ? ಪ್ರಾಣೇಶ್ವರ ಕೃಷ್ಣ ಮೊರೆಯ ಕೇಳೋ ಗೋಪಿಲೋಲ ಕೃಷ್ಣ 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 ಸ್ವಾಮಿ ಪ್ರಾಣೇಶ್ವರ ಹರಿಗೆಯನ್ನನಿ ಮರೆತ ಮೇಲಿನ ಧರೆಗೆ ಬಾರವೇ ಎಲ್ಲ ಜಲುಮ ವ್ಯರ್ಥವೇ ಹರಿಗೆಯನ್ನನಿ ಮರೆತ ಮೇಲಿನ ಧರೆಗೆ ಬಾರವೇ ಎಲ್ಲ ಜಲುಮ ವ್ಯರ್ಥವೇ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀ ಗೋವಿಂದ ಕೃಷ್ಣ ವಾಸುದೇವ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀ ಗೋವಿಂದ ಮುಂದೆ ಗತಿಯು ಕಾಣಲಯ್ಯ ತಂದೆ ಸಲ ಗೋಪಾಲರಯ್ಯ ವಾಸುದೇವ ಮುಂದೆ ಗತಿ ಕಾಣಲಯ್ಯ ತಂದೆ ಸಲ ಗೋಪಾಲರಯ್ಯ ಹರಿಗೆ ಎನ್ನನಿ ಮರೆತ ಮೇಲಿನ ಧರೆಗೆ ಬಾರವೇ ಎಲ್ಲ ಜಲುಮ ವ್ಯರ್ಥವೇ ಪ್ರಭು ಜೀವವೊಂದು ನಾಮ ಹಲವೋ ವಿಚಿತ್ರ ನಾಟಕ ಜೀವ ಒಂದು ನಾಮ ಹಲವೋ ವಿಚಿತ್ರ ನಾಟಕ ಮುಂದೆ ಬರುವುದೊಂದು ತಿಳಿಯದು ದೇವನಿನ್ನ ನೇಮಕ ಮುಂದೆ ಬರುವುದೊಂದು ತಿಳಿಯದು ದೇವನಿನ್ನ ನೇಮಕ
ಎದುರಿಗೆ ಬಾರವೇ ಎಂದ ಗೆಲುಮ ವ್ಯರ್ಥವೇ ದ್ರೌಪದ, ಶಾಂತಳಾಗು. ಕಷ್ಟ ಕಾಲದಲ್ಲಿ ಹಿರಿಯರು ಧೈರ್ಯ ತಾಳಬೇಕೆಂದು ಹೇಳಿರುವರು. ಪ್ರಪಂಚದಲ್ಲಿ ಎಂತಹ ಚಕ್ರವರ್ತಿಯಾಗಿ ಬಾಳಿದರೂ ಒಂದು ದಿನ ಹೋಗಲೇಬೇಕು. ಅದಕ್ಕೇಕೆ ಈ ಚಿಂತೆ? ಚಿಂತಿಸದಿರೋ ಸತಿಯೇ ಆಪಾದಿನ ಕಾಲವೇ. ಚಿಂತಿಸದಿರೋ ಸತಿಯೇ ಆಪಾದಿನ ಕಾಲವೇ. ಒಡೆಯ ಶ್ರೀಕೃಷ್ಣನೆಮ್ಮ ಸಲಹುವನೋ ರಮಣಿ ದೇವಿ ಕಾಂತೆ. ದೇವಿ ಹೋರಾಟದ ಕಷ್ಟ ಸಹಿಸಿ ಬಳಲಿ ಏನೋ. ದೇವಿ ಹೋರಾಟದ ಕಷ್ಟ ಸಹಿಸಿ ಬಳಲಿ ಏನೋ. ವಾಸುದೇವನು ಎಂಬ ಪಾಲಿಪದಾಂತೆ. ವಾಸುದೇವನು ಎಂಬ ಎಂದೋ ಪಾಲಿಪದಾಂತೆ. ಚಿಂತಿಸದಿರೋ ಸತಿಯೇ ಆಪಾತಿನ ಕಾಲವಿದು. ಒಡೆಯ ಶ್ರೀಕೃಷ್ಣನೆಮ್ಮ ಸಲಹುವನೋ ರಮಣಿ ದೇವಿ ಕಾಂತೆ. ದ್ರೌಪದ, ಸ್ವಾಮಿ ಹಾ ಕೃಷ್ಣ ಪರಮಾತ್ಮನು ದಯೆ ಇರುವಾಗ ನಾವು ಸತ್ಯ ಧರ್ಮದಂತೆ ನಡೆದರೆ ಸುಖವು ತಾನಾಗೆ ಬರುವುದು. ಅಗ್ರಜ, ಸಾಕು ಮಾಡಣ್ಣ ನಿನ್ನ ಈ ಧರ್ಮ ಬೋಧನೆಯನ್ನು. ಸಹಿಸದ ನಾನೇ ನುಡಿಯನ್ನು ಕೇಳಿ ದುಸ್ಸಹವನ್ನು ತಾಳಿ, ನಾನೇ ದುಸ್ಸಹವನ್ನು ತಾಳಿ. ಅಗ್ರಜ, ಸಹಿಸದ ನಾನೇ ನುಡಿಯನ್ನು ಕೇಳಿ ದುಸ್ಸಹವನ್ನು ತಾಳಿ, ನಾನೇ ದುಸ್ಸಹವನ್ನು ತಾಳಿ. ಸತ್ಯವು ನಮಗೆ ನಿತ್ಯವು ಎಂದು ಸಾರುತ್ತಲಿರುವೆ ಈ ದರೆಯೊಳಗೆ. ಸತ್ಯವು ನಮಗೆ ನಿತ್ಯವು ಎಂದು ಸಾರುತ್ತಲಿರುವೆ ಈ ದರೆಯೊಳಗೆ. ಎತ್ತ ನೋಡು ಭುಜ ಬಲಗಳನ, ಎತ್ತ ನೋಡು ಭುಜ ಬಲಗಳನ. ಕದಡುವ ದುರುಳರ ಹೊದಿಸದೆ ಬಿಡನು, ಕದಡುವ ದುರುಳರ ಹೊದಿಸದೆ ಬಿಡನು. ನಾನು ನುಡಿಯನ್ನು ಕೇಳಿ ದುಸ್ಸಹವನ್ನು ತಾಳಿ, ನಾನೀ ದುಸ್ಸಹವನ್ನು ತಾಳಿ. ಅಗ್ರಜ, ನಿನ್ನ ಈ ಧರ್ಮದ ಗೊಡ್ಡು ಪುರಾಣಕ್ಕೆ ತಲೆಬಾಗಿ ಹೊಡಬಾರದ ಕಷ್ಟಗಳನ್ನು ಕೊಟ್ಟಿದ್ದಾಯಿತು. ಹೊರಗಿನ ಗೃಹ ಬಂಧನ, ಊರು ಭಂಗ, ಅಡಿಗೆ ಮನೆಯ ಭಟ್ಟನಾಗಿ ತಲೆಮರೆಸಿಕೊಂಡು ಮುಗಿಸಿದ ಆ ಅಜ್ಞಾತವಾಸ ಹಾಗೆಲ್ಲಿ ಹೋಗಿತ್ತು ಈ ನಿನ್ನ ಧರ್ಮ? ಎಲ್ಲಿದ್ದನು ನಿನ್ನ ಕೃಷ್ಣ? ಸತ್ಯವಂತೆ, ಸತ್ಯ. ಅಗ್ರಜ, ತರವಲ್ಲ ನಿಮಗೆ ಇದು ಈ ಮೌನ ಬಹುಮಾನ, ತರವಲ್ಲ ನಿಮಗೆ ಇದು. ತರವಲ್ಲ ನಿಮಗೆ ಇದು ಈ ಮೌನ ಬಹುಮಾನ, ತರವಲ್ಲ ನಿಮಗೆ ಇದು. ದುರುಳ ಕೌರವರ ಗರ್ವವಡಗಿಸದೆ, ದುರುಳ ಕೌರವರ ಗರ್ವವಡಗಿಸದೆ
ಮೌನ ಬಿಗುಮಾನ ತರವಲ್ಲ ನಿಮಗೆ ಇದು. ಹೌದಣ್ಣ, ನಿನ್ನ ಮಾತು ಸತ್ಯ, ಲೋಕಸಮ್ಮತವಾಗಿರಬಹುದು. ಕಾಂಡವನ ದಹನ ಪ್ರಸಂಗ, ಏಕಚಕ್ರ ನಗರದಲ್ಲಿ ತಾಯಿ ಕುಂತಿಗಾದ ಅಪಮಾನ, ಹರಿಗಿನ ಮನೆ ಪ್ರಸಂಗ, ಇದು ಎಲ್ಲಕ್ಕೂ ಅಣ್ಣನ ಧರ್ಮ ಶಾಂತಿಯೇ ಮಾತುಗಳು ಕಾರಣ. ಇದಕ್ಕೆಲ್ಲ ಮೂಲ ಕಾರಣ ಆ ಪರಮಾತ್ಮನಲ್ಲವೇ? ಹೌದು ಅಗ್ರಜ, ಅಣ್ಣನ ಅಭಿಪ್ರಾಯಕ್ಕೆ ತಲೆಬಾಗಬೇಕಾಗಿರುವುದು ಕಿರಿಯರಾದ ನಮ್ಮ ಕರ್ತವ್ಯ. ಇದಕ್ಕಾಗಿ ಸಂತಾಪ ಪಡುವುದು ಕರವಲ್ಲ. ಇದೇನಿದು? ಏನು ಅಶ್ವವೇ? ಅದು ಆವ ಕುದುರೆ? ಹೌದು ಅಗ್ರಜ, ಅದು ಇತ್ತಲೇ ಬರುತ್ತಿರುವುದು. ಆ ಅಶ್ವವು ಯಾವುದಿರಬಹುದು? ಅದು ಯಾವುದೋ ಯಾಗರಾಶ್ವದಂತೆ ತೋರುತ್ತಿರುವುದು. ಏನೆಂದರ ಸೌಂದರ್ಯ? ಸಹೋದರರೇ, ಅದು ಯಾವುದೋ ಯಾಗಾಶ್ವವೇ ಇರಬೇಕು. ಭೀಮಸೇನ, ಅರ್ಜುನ, ಅಗ್ರಜ, ನೀವು ಈಗಲೇ ಹೋಗಿ ಅದನ್ನು ಹಿಡಿದು ತನ್ನಿರಿ. ನಕುಲ, ಸಹದೇವ, ನೀವು ಅದಕ್ಕೆ ಆಹಾರವನ್ನು ಅಣಿಪಡಿಸಿ ಬೇಗನೆ ಹೊರಡಿ. ನಿಲ್ಲು ನಿಲ್ಲು, ಎಲ್ಲಿಗೆ ಹೋಗುವೆ? ನಿನ್ನ ವೇಗವು ನನ್ನಲ್ಲಿ ಸಾಗದು. ಅಣ್ಣ ಭೀಮಸೇನ, ಅದು ಆ ಕಡೆಗೆ ಬರುತ್ತಿರುವುದು, ಅದನ್ನು ಹಿಡಿ, ಬಿಡಬೇಡ. ಹೌದು ಅರ್ಜುನ, ಈ ಭುವನ ಭೂಮಂಡಲದಲ್ಲಿ ಎಲ್ಲಿ ಹಡಗಿದರೂ ಅದನ್ನು ಬಿಡಲಾರೆ. ಬರದಿ ಹಿಡಿದಿಡುವೆ ತುರಗವನು, ಹಿಡಿದು ಹಿಡಿದು ನಾ ಗರ್ವವನಡಿಗೆ ಬರದಿ ಹಿಡಿದಿಡುವೆ ತುರಗವನು. ಅರ್ಜುನ, ಬರದಿ ಹಿಡಿದಿಡುವೆ ತುರಗವನು, ಹಿಡಿದು ಹಿಡಿದು ನಾ ಗರ್ವವನಡಿಗೆ ಬರದಿ ಹಿಡಿದು ತುರಗವನು. ಮಾಯಾ ಅಶ್ವವ ಯಾಗದ ಮಾಯಾ ತುರಗವ ಯಾಗದ ಅಶ್ವ ಹಿಡಿದು ಬಿಡಿದು ನಾ ಬದಸಳಿವೆ. ಮಾಯಾ ತುರಗವ ಯಾಗದ ಅಶ್ವವ ಹಿಡಿದು ಬಿಡಿದು ನಾ ಬಂಧಿಸುವೆ. ಬರದೊಳು ಬಿಡಿದು ಗರ್ವವ ನಡಗಿಸಿ, ಬರದೊಳು ಬಿಡಿದು ಗರ್ವವ ನಡಗಿಸಿ ಹಿಡಿದು ಬಿಡಿದು ನಾ ಬರಸೆಳೆವೆ. ಹಿಡಿದು ಬಿಡಿದು ಛಲ ಸಾಧಿಸುವೆ, ಹಿಡಿದು ಬಿಡಿದು ನಾ ಬರಸೆಳೆವೆ. ಬರದೆ ಹಿಡಿದಿಡುವೆ ತುರಗವನು, ಹಿಡಿದು ಹಿಡಿದು ನಾ ಗರ್ವವ ನಡಗಿ ಬರದೆ ಹಿಡಿದಿಡುವೆ ತುರಗವನು. ಹಾ, ಸಿಕ್ಕಿತು ಅರ್ಜುನ, ಹಿಡಿದಿರುವೆ. ಬಾ, ಬೇಗನೆ ಬಾ. ಅಗ್ರಜ, ಇದಾ ಬಂದನು. ಅರ್ಜುನ, ಏನಿದರ ಸೌಂದರ್ಯ, ಏನಿದರ ವೇಗ! ಇಂದ್ರನ ಅಮರಾವತಿಯಲ್ಲಿರುವ ಐರಾವತವು ಇದಕ್ಕೆ ಸರಿಸಾಟಿಯಾಗದು. ನಡೆ, ಅಣ್ಣ ಧರ್ಮನಂದನಿಗೆ ಈ ವಿಚಾರವನ್ನು ತಿಳಿಸೋಣ. ನಡಿಯಣ್ಣ, ಹೋಗೋಣ. ಧರ್ಮನಂದನ, ಅದೋ ಅಲ್ಲಿ ನೋಡು, ಅಣ್ಣ ಭೀಮಾರ್ಜುನರಿಬ್ಬರು ದುರ್ಗವನ್ನು ಹಿಡಿದು ಇತ್ತಲೇ ತರುತ್ತಿರುವರು. ಹೌದೇ? ಬರಲಿ. ಅಣ್ಣ ಧರ್ಮನಂದನ, ಇದೋ ನೋಡು, ಮಿಂಚಿನಂತೆ ಮಿನುಗಿ ಮಾಯವಾಗಿ ಓಡುತ್ತಿದ್ದ ಈ ತುರಗವನ್ನು ಬಂಧಿಸ ತಂದಿರುವೆವು. ಈ ತುರಗವು ಎಷ್ಟು ಸುಂದರವಾಗಿದೆ ನೋಡಣ್ಣ. ಹೌದು, ಈ ಜಗತ್ತಿನಲ್ಲಿ ಯಾರು ಇಂಥ ತುರುಗನ್ನು ನೋಡಿರಲಾರದು. ಈ ತುರುಗದಿಂದ ಮುಂದೆ ಇನ್ನೆಷ್ಟು ಕಷ್ಟಗಳು ಅನುಭವಿಸಬೇಕೋ ನಾ ಬೇರೆ ಕಾಣೆನಲ್ಲ ಪ್ರಭು. ಇದರಿಂದ ಎಂಥ ಕಷ್ಟ ಉಂಟಾಗುವುದೋ ನಾನು ಬೇರೆ ಕಾಣೆನು.
ನನಗೇಕ ಬಹಳ ಭಯವಾಗುತ್ತಿರುವುದು ಪ್ರಾಣೇಶ್ವರ. ಭಲೆ ಭಲೆ ಪಾಂಚಾಲಿ, ಸರಿಯಾಗಿ ಹೇಳಿದೆ. ಅಂದು ಕಾಮ್ಯ ಕಾವನದಲ್ಲಿ ಆ ಸೂರ್ಯದೇವನು ನಮಗೆ ಅಕ್ಷಯ ಪಾತ್ರೆಯನ್ನು ಕರುಣಿಸಿದಂತೆ ಆ ಮುರಾರಿಯು ಎಂದು ಈ ತುರ್ಗವನ್ನು ನಮಗೆ ಕರುಣಿಸಿದ್ದರೂ ಕರುಣಿಸಿರಬಹುದು. ಹೌದಣ್ಣ? ಇದ್ದರೂ ಇರಬಹುದು. ಸ್ವಾಮಿ, ಇದರಿಂದ ಇಂಥ ಅವಶ್ಯಕೇಕೆ ಸ್ವಾಮಿ? ಶಾಂತರಾಗಿ ಪ್ರಾಣೇಶ್ವರ. ಅಣ್ಣನ ಹೇಳಿದಂತೆ ಈ ತುರಗವನ್ನು ಅಣ್ಣನಾದ ಶ್ರೀಕೃಷ್ಣನಿಗೆ ಒಪ್ಪಿಸುವುದರಿಂದ ನಮಗೆ ಕ್ಷೇಮವಲ್ಲವೇ ಸ್ವಾಮಿ? ತಾವೇ ಆಲೋಚಿಸಿ ನೋಡುವರಾಗಿ. ಹೌದು ದ್ರೌಪದ, ಪರಮಾತ್ಮನು ಸಂತಸ ಪಡೆದಿರುವನೇ. ನಮ್ಮ ಈ ವನವಾಸ ಮುಗಿಯುವವರೆಗೂ ಈ ತುರುಗವನ್ನು ಶ್ರೀಕೃಷ್ಣ ಪರಮಾತ್ಮನಲ್ಲೇ ಇರಿಸೋಣ. ಹಾಗ್ರಜ ಸಾಕು ದುರುಳ ದುರಾಗತರ ತರಸ, ದುರಾಗತರ ತರಸ, ದುರಾಗತರ ತರಸ. ಸಾಕು ದುರುಳ ದುರಾಗತರ ತರಸ, ದುರಾಗತರ ತರಸ, ದುರಾಗತರ ತರಸ. ಸರಸಗೆ ವಿರಸವ ಎಸಗಿದ ಯಮಗೆ, ಸರಸದ ವಿರಸದ ಎಸಗಿದ ಯಮಗೆ. ಸಾಕು ದುರುಳ ದುರಾಗತರ ತರಸ, ದುರಾಗತರ ತರಸ, ದುರಾಗತರ ತರಸ. ಕಷ್ಟ ಕಾಲವೇ ಹೃದಯ ತೋರದ ಕೃಷ್ಣನ ಈ ಪರಿಮಗಳು ವಿರೇತಕ್ಕೆ ಅಗ್ರಜ. ಕಷ್ಟ ಕಾಲವೇ ಕೃಪಯ ತೋರದ ಕೃಷ್ಣನ ಈ ಪರಿಮಗಳು ವಿರೇತ. ಹೊರಗಿನ ಮನೆಯಂ ರಕ್ಷಸದ ಮಗೆ, ಹೊರಗಿನ ಮನೆಯಂ ರಕ್ಷಸದ ಮಗೆ ಆಗಲ್ಲ ನೀ ಪರಿಸ್ಮರಿಸುವಿರೇಕೆ. ಸಾಕು ದುರುಳ ದುರಾಗತರ ತರಸ, ದುರಾಗತರ ತರಸ, ದುರಾಗತರ ತರಸ. ಸಾಕು ಮಾಡಿ ನಿಮ್ಮ ಏಡಿ ಪ್ರಾರಬ್ಧವನ್ನು. ಕಷ್ಟ ಕಾಲದಲ್ಲಿ ಸಿಲುಕಿ ನರುಳುತ್ತಿರುವ ಬಂಧು ಬಾಂಧವರನ್ನು ರಕ್ಷಿಸದ ಆ ಗೊಲ್ಲದ ಹೆಸರನ್ನು ನನ್ನೆದುರಿಗೆ ಎತ್ತಬೇಡಿ. ಅದು ಅಲ್ಲದೆ ದೈವ ಕೃಪೆಯಿಂದ ಒಲಿದು ಬಂದಿರುವ ಈ ತುರಗವನ್ನು ಕೃಷ್ಣನಿಗೆ ಒಪ್ಪಿಸಲು ನಾವೇನು ಹೇಳಿಗಳೇ? ಆ ಕೃಷ್ಣನೇ ಅಲ್ಲ, ಆ ತ್ರಿಮೂರ್ತಿಗಳ ಬಂದು ಕೇಳಿದರು ಈ ತುರಗವನ್ನು ಬಿಡಲಾರೆ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಹೌದು ಅಗ್ರಜ, ವೃಕೋದರ ಭೀಮಸೇನನ ಅಭಿಪ್ರಾಯ ಧರ್ಮಸಮ್ಮತವಾಗಿರುವುದು. ಕೃಷ್ಣನಿಗೆ ತುರ್ಗವನ್ನು ಒಪ್ಪಿಸುವ ವಿಚಾರದಲ್ಲಿ ನಮಗೂ ಸಹ ಅಸಮಾಧಾನವೇ ಸರಿ. ನಕುಲ ಸಹದೇವರೇ, ನಿಮ್ಮ ಈ ಅಭಿಪ್ರಾಯ? ಹಿರಿಯರಾದ ಅವರ ಅಭಿಮತವೇ ನಮ್ಮ ಅಭಿಮತ ಅಗ್ರಜ. ದ್ರೌಪದ, ಸ್ವಾಮಿ, ಭೀಮಸೇನನು ಎಂದು ಹೀಗೆ ದುಡುಕಿನಿಂದ ಮಾತನಾಡಿರುವನಲ್ಲ, ನಡೆಯ ಹೋಗಿ ಅವನನ್ನು ಸಮಾಧಾನ ಪಡಿಸೋಣ. ತಮ್ಮ ಇಷ್ಟದಂತೆ ಆಗಲಿ ಬನ್ನಿ ಪ್ರಭು.